ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತೊಂದು ಹೊಸ ವಿಡಿಯೋ ಫ್ರೆಂಡ್ಸ್. ಈಗ ಒಡವೆ ಬೆಲೆ ಎಷ್ಟು ಆಗಿದೆ ಅಂತ ಹೇಳಿದ್ರೆ ತುಂಬಾ ಬೇಜಾರಾಗುತ್ತೆ ಹೇಳೋದು ಕೂಡ. ಬಿರೆ ವೇಸ್ಟೇಜ್ ಕೂಲಿ ಬಿಟ್ಟು 11,500 ರೂಪಾಯಿ 1 ಗ್ರಾಮ್ ಗೋಲ್ಡ್ ರೇಟ್ ಆಗಿದೆ. ಈಗ ಬರುವಂಥ ದಿನಗಳಲ್ಲಿ ಇನ್ನೂ ತುಂಬ ಹೈ ಆಗುತ್ತಂತೆ. ಈಗ ಕೂಲಿ ವೇಸ್ಟೇಜ್ ಎಲ್ಲ ಸೇರಿಸಿದ್ರೆ ನಮಗೆ ಹತ್ತತ್ರ ನಮಗೆ 12,500 ರೂಪಾಯಿ ಆಗಿಬಿಡುತ್ತೆ. ಇದೇ ಥರ ಆಗ್ತಾ ಇದ್ದರೆ ಮಿಡಲ್ ಕ್ಲಾಸ್ ಫ್ಯಾಮಿಲಿಗಳು ಯಾವ ಥರ ಗೋಲ್ಡ್ ಪರ್ಚೇಸ್ ಮಾಡೋಕ್ಕಾಗುತ್ತೆ ಅಂತ ನೀವು ಗೆಸ್ ಮಾಡಿ ನೋಡೋಣ. ಅದಕ್ಕೆ ಹೇಳೋದು, ಪ್ರತಿ ವಿಡಿಯೋದಿಂದ ನಾನು ಹೇಳ್ತಾ ಇದ್ದೆ ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ ಅಂತ. ಈಗ ಎಷ್ಟು ಹೈ ಆಗಿದೆ ಅಂದರೆ ಸೀರಿಯಸ್ ಆಗಿ 1 ಗ್ರಾಮ್ ಗೋಲ್ಡ್ ತೊಗೋಬೇಕು ಅಂದರೆ 15,000 ಹೇಳ್ತಾ ಇದ್ದಾರೆ. ಅಷ್ಟೊಂದು ಹೈ ಬೆಲೆ ಆಗಿಬಿಟ್ಟಿದೆ. ಬರುವಂಥ ದಿನಗಳಲ್ಲಿ ಈಗ ಇನ್ನೊಂದು ಖುಷಿಯಾದಂತಹ ವಿಷಯ ಏನು ಅಂದರೆ, ನಮ್ಮ ಹತ್ರ ಇರ್ತಕ್ಕಂತಹ ಗೋಲ್ಡ್ ಬಂದು ಬೆಲೆ ಜಾಸ್ತಿ ಆಗಿದೆ ಅಂತಲೇ ಅರ್ಥ. ಹೇಗೆ ಹೇಳ್ತೀನಿ ಅಂದರೆ, ಈಗ ಬಂದು ನಮ್ಮ ಹತ್ರ ಇರ್ತಕ್ಕಂಥ ಗೋಲ್ಡ್ ಫಾರ್ ಎಕ್ಸಾಂಪಲ್ ಬಂದು ನಾವು 9,000 ತಗೊಂಡಿರ್ತೀವಿ ಅಂತ ಇಟ್ಕೊಳ್ಳಿ. ಈಗ ಬಂದು 11,500 ರೂಪಾಯಿಗೆ ನಮ್ಮ ಗೋಲ್ಡ್ ಬಂದು 1 ಗ್ರಾಮ್ ಗೋಲ್ಡ್ ಬಂದು ತಗೊಳ್ತಾರೆ. ಆ ಥರ ನೀವು ಎಕ್ಸ್ಚೇಂಜ್ ಆಫರಲ್ಲಿ ಕೂಡ ನೀವು ಮಾಡ್ಕೋಬಹುದು. ಗೋಲ್ಡ್ ಯಾರ್ಯಾರು ಪರ್ಚೇಸ್ ಮಾಡಿ ಇಟ್ಕೊಂಡಿರ್ತಾರೋ ಅವ್ರಿಗೆಲ್ಲ ತುಂಬಾ ಬೆನಿಫಿಟ್. ತುಂಬ ಡಿಸ್ಟರ್ಬ್ ಆಗ್ತಾ ಇದೆಯಾ? ನನ್ನ ಮಗ ಬಂದು ಕ್ರಿಕೆಟ್ ನೋಡ್ತಾ ಇದ್ದಾನೆ. ಅವನೊಬ್ಬ ಕ್ರಿಕೆಟ್ ಹುಚ್ಚ ಜಾಸ್ತಿ. ಸೌಂಡ್ ಕಮ್ಮಿ ಇಕ್ಕು ಅಂದ್ರೂ ಕಮ್ಮಿ ಇಕ್ಕಿಲ್ಲ ಅವನು, ಸುಮ್ಮನೆ ಲೈಟಾಗಿ ಕಮ್ಮಿ ಇಟ್ಟಿದ್ದಾನೆ. ಬಟ್ ನಾನು ಇದು ಹೇಳಲೇಬೇಕಾಗಿತ್ತು, ಹೇಳ್ತಾ ಇದ್ದೀನಿ. ತುಂಬಾ ಬೇಜಾರಾಗೋಯ್ತು ನನಗೆ. ಈಗ ನಾಳೆ ಹೋಗ್ತಾ ಇದ್ದೀನಿ, ನೋಡೋಣ. ನಾನು ಹಾಕ್ಕೊಂಡಿರ್ತಕ್ಕಂಥ ನೆಕ್ಲೆಸ್ ಲಾಸ್ಟ್ ವೀಡಿಯೋದಲ್ಲಿ ನಿಮಗೆ ಹಾಕಿದ್ದೆ ಗೊತ್ತಾ, ಅದು ಬಂದು 6 ಲ್ಯಾಕ್ ಹೇಳ್ತಾ ಇದ್ದಾರೆ. ಸೀರಿಯಸ್ ಆಗಿ ತುಂಬ ಬೇಜಾರಾಗ್ತಾ ಇದೆ. ಮೊದಲು ಅದೆಲ್ಲ 2.5 ಲ್ಯಾಕ್ 3 ಲ್ಯಾಕ್ ಎಲ್ಲ ಬರ್ತಾಯಿತ್ತು. ಈಗ 6 ಲ್ಯಾಕ್ ಹೇಳ್ತಾ ಇದ್ದಾರೆ. ಅಮೇಝಿಂಗ್ ಆ್ಯಂಡ್ ವೆರಿ 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 ಐ ಆಮ್ ವೆರಿ ಅಪ್ಸೆಟ್ ಮೀ. ತುಂಬಾ ಬೇಜಾರಾಗ್ತಾ ಇದೆ. ನೋಡೋಣ, ಆದರೆ ತಗೊಳ್ತೀನಿ, ಇಲ್ಲಾಂದರೆ ಯೋಚನೆ ಮಾಡ್ತೀನಿ. ಬಟ್ ತೆಗೆದಿಕ್ಕೋದ್ರಿಂದ ಯಾವುದೇ ರೀತಿ ನಷ್ಟ ಇಲ್ಲ. ನಾವು ಗೋಲ್ಡ್ ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ, ಮಣ್ಣು ಮೇಲೆ ಇನ್ವೆಸ್ಟ್ಮೆಂಟ್ ಮಾಡೋದ್ರಿಂದ ನಮ್ಮ ದುಡ್ಡು ಎಲ್ಲೂ ಹೋಗೋದಿಲ್ಲ, 1 to ಡಬಲ್ ಆಗ್ತಾ ಇರುತ್ತೆ. ಸುಮಾರು ಜನ ನನಗೆ ಕಮೆಂಟ್ಸ್ ಕಳಿಸ್ತಾಯಿದ್ರು ಮೊದಲು, ಈಗ ಕಳಿಸೋದು ಸ್ಟಾಪ್ ಮಾಡಿಬಿಟ್ಟಿದ್ದಾರೆ. ನಿಮಗೆ ಗೋಲ್ಡ್ ರೇಟ್ ಹೈ ಆಗುತ್ತೆ ಅಂತ ನಿಮ್ಗೆ ಯಾವ ಥರ ಗೊತ್ತು ಮೇಡಮ್ ಅಂತೆಲ್ಲ ಕೇಳ್ತಾಯಿದ್ರು. ಈಗ ಅವರಿಗೆ ಆನ್ಸರ್ ಸಿಕ್ಕಿರುತ್ತೆ ಅಂದ್ಕೊಳ್ತೀನಿ. ಆದಷ್ಟು ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಹುಷಾರಾಗಿರಿ. ಹೆಣ್ಮಕ್ಳು ಬಂದು ತುಂಬ ಹುಷಾರಾಗಿರಬೇಕು, ತುಂಬ ಸ್ಟ್ರಾಂಗ್ ಆಗಿರಬೇಕು. ಇಲ್ಲಾಂದರೆ ತುಂಬಾ ಕಷ್ಟ ಜೀವನದಲ್ಲಿ. ಯಾರನ್ನೂ ನಂಬಾರ್ದು, ಯಾರ ಮೇಲೂ ಡಿಪೆಂಡ್ ಆಗಬಾರ್ದು. ನಮ್ಮನ್ನು ನಾವು ನಂಬಬೇಕು, ನಮ್ಮ ಮೇಲೆ ನಾವು ನಂಬಿಕೆ ಇಡಬೇಕು, ಮತ್ತು ದೇವ್ರ ಮೇಲೆ ನಾವು ನಂಬಿಕೆ ಇಡಬೇಕು. ಓಕೆ ಫ್ರೆಂಡ್ಸ್, ಸ್ಟಾರ್ಟ್ ಮಾಡಿ. ನನ್ನ ವಿಡಿಯೋ ನೋಡಿದ ತಕ್ಷಣ ಇವತ್ತಿಂದಲೇ ನೀವು ಸ್ಟಾರ್ಟ್ ಮಾಡಿ ಮನಿ ಸೇವಿಂಗ್ ಮಾಡೋದನ್ನು. ಇನ್ನೂ ಕಾಲ ಮಿಂಚಿಲ್ಲ. ಕೀಪ್ ಇಟ್ ಅಪ್. ಮನ್ಸು ಬಂದು ಹೊಡೆದೋಗ್ಬೇಡಿ. ಖಂಡಿತ ಎಲ್ಲನೂ ಚೇಂಜ್ ಆಗುತ್ತೆ. ಖಂಡಿತ ಮನಿ ಸೇವಿಂಗ್ ಮಾಡೋದನ್ನು ಪ್ರಾಕ್ಟೀಸ್ ಮಾಡ್ಕೊಳ್ಳಿ. ಗೋಲ್ಡ್ ಪರ್ಚೇಸ್ ಮಾಡಿ ಇಟ್ಕೊಳ್ಳಿ. ದುಡ್ಡು ಅನ್ನೋದು ತುಂಬ ಮುಖ್ಯ ಲೈಫಲ್ಲಿ. ಅದ್ರ ಜೊತೆಗೆ ಗೋಲ್ಡ್ ಅನ್ನೋದು ಕೂಡ ತುಂಬ ಮುಖ್ಯ. ಗೋಲ್ಡ್ ಬಂದು ಒಂದು ಗೌರವದ ಸಂಕೇತ ಕೂಡ ಹೌದು. ಮತ್ತು ಆಪತ್ ಕಾಲದಲ್ಲಿ ನಮಗೆ ಯೂಸ್ ಆಗುತ್ತೆ, 1 to ಡಬಲ್ ಕೂಡ ಆಗುತ್ತೆ. ನಿಮ್ಗೆ ನಾನೇನು ಹೇಳೋದು ಬೇಕಾಗಿರಲಿಲ್ಲ, ನಿಮಗೆಲ್ಲ ಗೊತ್ತು ಅಂತ ಅನ್ಕೋತೀನಿ. ಓಕೆ ಫ್ರೆಂಡ್ಸ್, ನನ್ನ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ. ನಾಳೆ ಬಂದು ನೋಡೋಣ, ನೆಕ್ಲೆಸ್ ತಗೊಳ್ಳೋಣ ಅಂತ ಹೋಗ್ತಾ ಇದ್ದೀನಿ. ಹಾಗೆ ನನ್ನ ವಿಡಿಯೋ ಬಂದು ನಿಮಗೆ ಅಪ್ಲೋಡ್ ಮಾಡ್ತೀನಿ. ಸಿ ಯು ನೆಕ್ಸ್ಟ್ ವಿಡಿಯೋ. ಬಾಯ್.